ನೋಡಿ, HMPV ಏನು ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ. ಭಾಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದು ಇದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದು ಇರ್ಬೋದು. ಇನ್ನೂ ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕಿಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಎಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ ಮತ್ತು ಹೊರಟೋಗ್ತದೆ. ನೆಗಡಿ, ಜ್ವರ ಸ್ವಲ್ಪ ಇದ್ದು ಹೊರಟೋಗ್ತದೆ ಅಷ್ಟೇ. ಅದು ನಮಗೇನು ಗೊತ್ತಿಲ್ಲ ಅದರದ್ದು, ನಮ್ಗೆ ಆ ಮಾಹಿತಿಗಳೇನಿಲ್ಲ. ಇಲ್ಲ, ಅದು ಇನ್ನೂ ನಾನು ಇವತ್ತೀಗ ಒಂದು 12:30 ಮೀಟಿಂಗ್ ಕರೆದಿದ್ದೀನಿ. ಮುಂದೆ ಏನೇನು ಮಾಡಬೇಕು, ಏನು ಕ್ರಮ ತಗೊಳ್ಬೇಕು ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಲಿದೆ. ಅಲ್ಲಿಗೂ ಕೂಡ ಅಲ್ಲಿಗೆ ಅದನ್ನು ಕಳಿಸುವಂಥದ್ದು ಕೂಡ ಮಾಡಬೇಕಾ ಬೇಡವಾ ಅಂತ ನೋಡೋಣ. ಆದರೆ ಇದಕ್ಕೂ ಚೈನಾಗೂ ಸಂಬಂಧ ಇದೆ ಅಂತ ಹೇಳೋಕ್ಕಾಗಲ್ಲ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಭಾಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ 12:30 ಒಂದು ಮೀಟಿಂಗ್ ಕರೆದಿದ್ದೀನಿ. ಬೇರೆ ಏನು ಕೇಂದ್ರ ಸರ್ಕಾರ ಏನು ಹೇಳಿದೆ, ICMR ಏನು ಹೇಳಿದೆ, ಅವರ ಅಭಿಪ್ರಾಯಗಳು ಕೂಡ ತಗೊಂಡು ಮುಂದೆ ಇನ್ನೇನು ಮಾಡಬೇಕು ನೋಡೋಣ. ಇದು ನೋಡಿ, ಇದೇನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನು ಸಮಸ್ಯೆ ಏನಿಲ್ಲ, ಮಗುನೂ ಕೂಡ ಚೆನ್ನಾಗಿದೆ. ಆದ್ದರಿಂದ ಇದು ನಮಗೆಲ್ಲರಿಗೂ ಕೂಡ HMPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ಬ್ರೇಕ್ ಆಗಿದೆ ಅಂತ ಅದು ವಿಷಯ ಇರುವಂಥದ್ದು. ಅದಕ್ಕೂ ಸಂಬಂಧ ಇದೆ ಅಂತ ನಮಗೇನು ಕಾಣಿಸ್ತಾ ಇಲ್ಲ. ಆದ್ದರಿಂದ ಮುಂದೆ ನೋಡೋಣ. ನಾವು ಇಷ್ಟು ಬೇಗ ನಾವು ಈ ಬೇರೆ ಅನಾವಶ್ಯಕವಾಗಿ ಏನೇನು ತೀರ್ಮಾನಗಳು ಬರೋದಕ್ಕೆ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ, ICMR ಇದೆ, ನಾವೆಲ್ಲ ಕೂತ್ಕೊಂಡು ನೋಡಿ ಈಗ ಏನೇನು ಅಡ್ವೈಸರಿಗಳು ಕೊಡಬೇಕಾಗಿದೆ ಅದೆಲ್ಲ ಕೊಟ್ಟಾಗಿದೆ. ಅದರ ಪ್ರಕಾರ ಸಹಜವಾದಂಥ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನು ಎಲ್ಲರೂ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಆತಂಕ ಪಡೆದು ಬೇಕಾಗಿಲ್ಲ ಅಂತಲೇ ಹೇಳೋದು. ಅದೇ ಆತಂಕ ಪಡಬೇಡಿ. ಆ ಥರ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ರೀತಿಯಲ್ಲಿ ಕ್ರಮಗಳು ತೊಗೊಳ್ತಾ ಇದ್ರೆ ಆತಂಕ ಪಡೆಯುವಂಥದ್ದು ಏನಿಲ್ಲ. ಈ ವೈರಸ್ಸು ಇದು ಮೊದಲಿಂದ ಇರುವಂಥದ್ದೇ. 2001ನೇ ಇಸ್ವಿಯಲ್ಲಿ ಇದನ್ನು ಮೊದಲನೇ ಬಾರಿಗೆ ಅದನ್ನು ಪತ್ತೆ ಹಚ್ಚಿದ್ರು. ಆದರೆ ಅದಕ್ಕಿಂತ ಮುಂಚೆನೂ ಇತ್ತೇನೋ, ಅದನ್ನು ಐಡೆಂಟಿಫೈ ಮಾಡಿ 2001ನಲ್ಲಿ. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HMPV ವೈರಸ್ಸಿನ ಎಫೆಕ್ಟ್ ಆಗಿ ಅದು ಏನು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದರಲ್ಲೂ ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಹೆಚ್ಚು ಬರುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಅದು ಬರ್ತದೆ. ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಇಂಥ ಈ ಒಂದು ಸಮಯದಲ್ಲಿ ಇದು ಬೇರೆ ಥರ ಬರ್ತದೆ, ಹೊರಟೋಗ್ತದೆ. ಇದರಿಂದ ಬೇರೆ ಥರ ಏನು ಫೆಟಲಿಟೀಸ್ ಇದರಲ್ಲಿ ಕೆಲವು ಡೇಟಾ ಹೇಳುವಂಥದ್ದು HMPVಯಿಂದ ಬಂದಿರತಕ್ಕಂಥವ್ರಿಗೆ 1% ಕೆಲವರಿಗೆ ಅದರಿಂದ ತೀವ್ರತೆ ಆಗುವಂಥದ್ದು ಕೂಡ ಕಾಣಬರ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೆಡಿಕಲ್ ಸೈನ್ಸು ಇರುವಂಥ ಮಾಹಿತಿಗಳು. ಆದರೂ ನಾನು 12:30 ಕರೆದಿದ್ದೀನಿ. ಬೇರೆ ಇನ್ನೇನಿದೆ ಕೂಡ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಏನಾದರೂ ಹೊಸ ವಿಷಯಗಳಿದೆಯಾ ಅಂತ ಕೂಡ ತಿಳ್ಕೊಳ್ಳೋಕೆ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ. ICMR ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ. ಅವರಿಂದನೂ ಏನಾದರೂ ಹೊಸ ಅಭಿಪ್ರಾಯಗಳು ತೊಗೊಂಡು 12:30 ಮೀಟಿಂಗ್ ನಂತರ ಮತ್ತೆ ಏನಿದ್ರೆ ನಾವು ತಿಳಿಸ್ತೀವಿ. ಈಗ ಸದ್ಯಕ್ಕೆ ಏನು ಬೇರೆ ನೆನ್ನೆ ನಾವೇನು ಇಶ್ಯೂ ಮಾಡಿದ್ದು ಮಾರ್ಗಸೂಚಿ ಅದೇ ಪ್ರಕಾರ ಇರ್ತದೆ. ಬೇರೆ ಇನ್ನೇನು ಹೊಸ ಮಾರ್ಗಸೂಚಿಗಳೇನಿಲ್ಲ. ಒಂದೇ ಈಗ ನೀವು ಎಲ್ಲ ಕಡೆ ಟೆಸ್ಟ್ ಮಾಡಿದ್ರೆ ಬೇರೆ ಮಕ್ಕಳಲ್ಲಿ ಕೂಡ ಇರ್ಬೋದು, ವಯಸ್ಸಾಗಿರೋರು ಕೂಡ ಇರ್ಬೋದು. ಇದೇನು ಹೊಸ ಒಂದು ವೈರಾಣೇನಲ್ಲ, ಇರ್ತದೆ. ಬೇರೆ ವೈರಾಣುಗಳು ಇದು ಕೂಡ ಇರ್ತದೆ.
ಆದ್ದರಿಂದ ನಾನು ಇದು ಪ್ರಥಮ ಕೇಸು ಈಗ ಎಲ್ಲ ಕಡೆ ಬೇರೆ ಕಡೆನೂ ಬಂದಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದ ಎಷ್ಟಿರ್ತೀವಿ ಅಷ್ಟು ಒಳ್ಳೆಯದು. ಯಾವುದೇ ಒಂದು ನಮಗೆ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ ಇರ್ತದೆ. ಅದೀಗಾಗಲೇ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಮುಂದೆ ಏನಾದರೂ ಇದ್ದರೆ ನಾನು ಖಂಡಿತ ಮಧ್ಯಾಹ್ನದ ಮೇಲೆ ಆ ಥರ ಹೊಸ ವಿಷಯಗಳಿದ್ರೆ ನಾನು ತಿಳಿಸ್ತೀನಿ. ಕುಮಾರಸ್ವಾಮಿ ಅವರು ನಿಮ್ಮ ಸರ್ಕಾರದ ಮೇಲೆ 60% ಸರ್ಕಾರ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಮಿಷನ್ ಪಡಿತಿದ್ದಾರೆ ಅಂತ ನಿನ್ನೆ ಒಂದು ಆರೋಪ ಮಾಡಿದ್ದಾರೆ. ಆರೋಪದ ಜೊತೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿ ಇಟ್ಟರೆ ಒಳ್ಳೆಯದು. ಸುಮ್ಮನೆ ಈ ಥರ ಏಕಾಏಕಿ 60% ಅಂತ ಹೇಳುವಂಥದ್ದಕ್ಕೆ ಏನು ಆಧಾರಗಳು ಕೂಡ ಇಲ್ಲ. ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಮತ್ತು ಈ ರೀತಿಯಾದಂಥ ಸುಮ್ಮನೆ ಸುದ್ದಿ ಮಾಡಬೇಕು, ನಮ್ಮನ್ನು ಟೀಕೆ ಮಾಡಬೇಕು, ಅವ್ರು ಮೊನ್ನೆ ಸೋತಿದ್ದಾರೆ, ಆ ಒಂದು ನಿರಾಶಾದಾಯಕವಾದಂಥ ಮನಸ್ಥಿತಿಯಿಂದ ಅವರು ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ. ಅವರು ಕೇಂದ್ರದಲ್ಲಿ ಎತ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಮಾಡೋದನ್ನು ಹೆಚ್ಚು ಆದ್ಯತೆ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಭಾಳ ಒಳ್ಳೆ ಪೋರ್ಟ್ಫೋಲಿಯೋ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ ಅಲ್ವಾ. ಅಷ್ಟೆಲ್ಲ ಒಳ್ಳೆಯ ಒಂದು ಇಲಾಖೆಯನ್ನು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಮಾಡೋದು ನೋಡಿ. ಈಗ ಅನೇಕ ಕೇಂದ್ರದಿಂದ ಅನೇಕ ಜನ ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಒತ್ತಡದಿಂದ ಗುಜರಾತ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಉತ್ತರ ಪ್ರದೇಶ ತೊಗೊಂಡೋಗಿ ಹೋಗ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಕರ್ನಾಟಕಕ್ಕೆ ಯಾರಿಗೆ ಆಸಕ್ತಿ ಇದೆ ಕರ್ನಾಟಕದಲ್ಲಿ ಉಳಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡಿದ್ರೆ ಒಳ್ಳೆಯದು. ಸರ್, ಈಗ ಗ್ಯಾರಂಟಿಗಳಿಂದ ಮತ್ತೆ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತ ನಿಮ್ಮ ಸ್ವಪಕ್ಷದವರೇ ರಾಘವೇಂದ್ರ ಹಿಟ್ನಾಳ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದೇನು ಹೇಳ್ತಾರೆ. ಈಗ ಅವ್ರವ್ರು ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕೆಲಸಗಳು ನಡೀತಾ ಉಂಟು. ಮತ್ತು ಸರ್ಕಾರದಲ್ಲಿ ಯಾವುದೇ ಒಂದು ಇದಕ್ಕೆ ಕೊರತೆ ಇದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಯಾವ ಸರ್ಕಾರದಲ್ಲೂ ಕೂಡ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳುವಷ್ಟು ಹಣ ಯಾವ ಸರ್ಕಾರಕ್ಕೂ ಕೂಡ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇರೋದಿಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಆದ್ಯತೆ ಕೊಟ್ಟಿದ್ದಾರೆ. ಕೆಲವರು ಈಗ ರಾಘವೇಂದ್ರ ಹಿಟ್ನಾಳ್ ಅವರು KKRDBಗೆ 5,000 ಕೋಟಿ ಕೊಟ್ಟಿದ್ದಾರೆ. KMERC ದುಡ್ಡು ಬರ್ತಾ ಇದೆ. ಬಹುಶಃ ಎಲ್ಲ ಶಾಸಕರಿಗೆ ಹೆಚ್ಚು ಅನುಕೂಲ ಪಡೆದಿರೋರು ಅವರೇನೆ. ಸೊ ಸುಮ್ಮನೆ ಈ ಥರ ಅವ್ರು ಏನೋ ಹೇಳ್ಬಿಟ್ರೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಯಾವ ಕಾರಣದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಆ ಭಾಗದಲ್ಲಂತೂ ಅತಿ ಹೆಚ್ಚು ಅನುದಾನಗಳು ಅಭಿವೃದ್ಧಿಗೆ ಹೋಗಿರುವಂಥದ್ದು. ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಆದರೆ ನಮ್ಮ ಸೇವೆಗಳು ಅದಕ್ಕೆ ಹೊಡೆತ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಅವ್ರು ಪ್ರತಿಭಟನೆ ಮಾಡಲಿ ಮತ್ತು ನಮ್ಮ ಬೇಡಿಕೆ ಇದ್ದರೆ ನಮ್ಮ ಹತ್ರ ಬಂದು ಕೇಳಲಿ. ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ ಮತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಬೇಕು. ಆದರೆ ನಮ್ಮ ಆರೋಗ್ಯ ಸೇವೆಗಳಿಗೆ ಅವ್ರು ಭಾಳ ಪ್ರಮುಖವಾದಂಥ ಒಂದು ಸೇವೆ ನೀಡ್ತಕ್ಕಂಥ ಒಂದು ವಿಭಾಗ ಅದು. ಸೊ ಆದ್ದರಿಂದ ಅದು ಕುಂಠಿತ ಆಗಬಾರ್ದು, ಆಯಿತಾ. ಅವರು ಈಗ ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೆ ಸಂಬಳ ಹೆಚ್ಚು ಮಾಡಿ ನಮಗೆ ಅದೆಲ್ಲ ಕೇಳುವಂಥದ್ದು ಇದೆ. ಆದರೆ ಏನು ಸರ್ಕಾರದಲ್ಲಿ ನಾವು ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಆದರೆ ನಮ್ಮ ಜೊತೆ ಮಾತಾಡೋಕೆ ಕೂಡ ನಾವು ಅವ್ರ ಜೊತೆ ಮಾತಾಡೋಕ್ಕೆ ತಯಾರಾಗಿದ್ದೀವಿ. ಆದರೆ ನಮ್ಮ ಸೇವೆಗಳು ತೊಂದರೆ ಆಗಬಾರ್ದು. ಕರೆಸಿ ಕೂಡ ಮಾತಾಡ್ತೀನಿ. ನಾವು ಅವ್ರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದೀವಿ, ಮೊದಲಿಂದನೂ ಕೂಡ ಸಂಪರ್ಕದಲ್ಲಿ ಇದ್ದೀವಿ. ಕರೆಸಿ ಕೂಡ ಮಾತಾಡ್ತೀನಿ. ಎರಡೇ ಅಂದ್ರೆ 3 ಶಿಫ್ಟ್ಗಳಿರ್ತದೆ. ಎರಡೇ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಒಂದು ಶಿಫ್ಟ್ ಕೆಲಸ ಮಾಡ್ತಾ ಇರೋದು ಗೊತ್ತಾಗಿದೆ. ಯಾಕಂದ್ರೆ ಡ್ಯೂಟಿ ನರ್ಸು ಜೊತೆಗೆ ಆ ಡ್ರೈವರ್ಗಳ ಸಂಖ್ಯೆ ಕಡಿಮೆ ಇರುವಂತ ಕಾರಣಕ್ಕಾಗಿ 108 ಆಂಬುಲೆನ್ಸ್ಗಳು ವರ್ಕ್ ಆಗ್ತಾ ಇಲ್ಲ ಅನ್ನೋದು ರಿಯಾಲಿಟಿ ಚೆಕ್ ಮುಖಾಂತರ ಗೊತ್ತಾಗಿದೆ. ನೋಡೋಣ, ನೀವು ಕೊಡಿ, ನಿಮ್ಮ ರಿಪೋರ್ಟ್ ಅನ್ನು ಕೊಡಿ, ವರದಿ ಕೊಡಿ, ಅದ್ರ ಮೇಲೆ ನಾನು ನೋಡ್ತೀನಿ. ಸದನದಲ್ಲೂ ಚರ್ಚೆ ಆಗಿತ್ತು. ಅಂದ್ರೆ 108 ಅಲ್ಲಿ ಒಂದು ಯಾವುದೇ ಫಸ್ಟ್ ಏಡ್ ಮಾಡೋದಕ್ಕೂ ಕೂಡ ಏನು ಇಲ್ಲ ಅನ್ನುವಂತಹದ್ದನ್ನ ಧನಂಜಯ ಸರ್ಜಿ ಅವರು ಹೇಳಿದ್ರು. ಬಟ್ ಇಲ್ಲ ಅದು ಇಲ್ಲ, ಆ ಥರ ಅಲ್ಲ. ಅದು 2 ಥರ ಆ್ಯಂಬುಲೆನ್ಸ್ ಇರ್ತದೆ. ಒಂದು ಅಡ್ವಾನ್ಸ್ ಲೆವೆಲ್, ಇನ್ನೊಂದು ಬೇಸಿಕ್ ಲೆವೆಲ್ಲು. ಅಡ್ವಾನ್ಸ್ ಲೆವೆಲಲ್ಲಿ ಸ್ವಲ್ಪ ಬೇರೆ ಅವರಿಗೆ ಹೆಚ್ಚು ಚಿಕಿತ್ಸೆ ನೀಡುವಂಥದ್ದು ಇರ್ತದೆ. ಬೇಸಿಕ್ ಲೆವೆಲಲ್ಲಿ ಅಷ್ಟೊಂದು ಇರೋದಿಲ್ಲ. ಅದರಿಂದ ನಾವು ಎಲ್ಲ ಹೊಸ ಆ್ಯಂಬುಲೆನ್ಸ್ಗಳು ಕೊಡಿಸಿದ್ದೀವಿ. ಸುಮಾರು 330ಗಿಂತ ಹೆಚ್ಚು ಹೊಸ ಆ್ಯಂಬುಲೆನ್ಸ್ಗಳು ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. 270 108ಗೆ, ಇನ್ನೊಂದು 65 ನಮ್ಮ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದೀವಿ. ಸೊ ಅದೆಲ್ಲ ಹೊಸ ಒಳ್ಳೆ ಎಕ್ವಿಪ್ಮೆಂಟ್ ಇರುವಂಥದ್ದೇ ನಾವು ಸೇರಿಸಿ ಇನ್ನೂ ತೊಗೊಳ್ಬೇಕಾಗಿದೆ. ಈಗ ಅದನ್ನು ಮತ್ತೆ ಪ್ರಪೋಸಲ್ ಕಳಿಸಿದ್ದೀನಿ. ಯಾಕೆಂದರೆ ಹಳೇದು ಸ್ವಲ್ಪ ಎಲ್ಲ 15-20 ವರ್ಷಕ್ಕಿಂತ ಹಳೇದು ಆಗಿರುವಂಥದ್ದೆಲ್ಲ ರೀಪ್ಲೇಸ್ ಮಾಡಬೇಕು ಅಂತ ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀವಿ. ಸೊ ಅದನ್ನು ಕೂಡ ತೊಗೊಳ್ತೀವಿ. ಆದರೆ ಸಿಬ್ಬಂದಿಯಲ್ಲಿ ಸ್ವಲ್ಪ ಅವರಲ್ಲಿ ಈಗೇನಾಗಿದೆ, 108ನ ಯಾರು ನಡೆಸ್ತಾ ಇದ್ದಾರೆ ನಿರ್ವಹಣೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಈ ತಿಂಗಳಲ್ಲೇ
ಹೊಸ ಒಂದು RFP ಕರೆಯೋದಕ್ಕೆ ಟೆಂಡರ್ನ ನಾವು ಕರೆಯೋದಕ್ಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಹಳೆ ಇವರು ಭಾಳ 20 ಅವರೇ ಒಂದು 15 ವರ್ಷದಿಂದ 20 ವರ್ಷ ಅವರೇ ನಡೆಸ್ತಾ ಇದ್ದೀವಿ. 2007-8ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದೇನೋ ಇದು. ಸೊ ಈಗ ಆಯಿತು ಸುಮಾರು 18 ವರ್ಷ ಒಂದೇ ಏಜೆನ್ಸಿ, ಮತ್ತು ಅದರಲ್ಲಿ ಯಾವುದೇ ಇದಿಲ್ಲ, ರೀಟೆಂಡರೇ ಆಗಿಲ್ಲ, ಕಾಂಟ್ರಾಕ್ಟ್ ರೀನೆಗೋಷಿಯೇಷನ್ಸ್ ಕೂಡ ಸರಿಯಾಗಿ ಆಗಿಲ್ಲ, ಮತ್ತು ಅದರಿಂದೆಲ್ಲ ಗೊಂದಲಗಳಿದೆ. ಅದಕ್ಕೆ ಅದು ನಿವಾರಣೆ ಆಗಬೇಕಾದ್ರೆ ನಾವೊಂದು ಹೊಸ ಮಾದರಿಯ ಒಂದು ಟೆಂಡರನ್ನು ನಾವು ಶೀಘ್ರದಲ್ಲೇ ಕರಿತಾ ಇದ್ದೀವಿ.